ಅಯೋಧ್ಯೆಗೆ ನೀವು ಯಾವಾಗ ಹೋಗಬಹುದು? ಎಂಟ್ರಿ ಫೀಸ್ ಎಷ್ಟು? ಮಹಾಮಂಗಳಾರತಿ ಸಮಯ ಏನು? ಇಲ್ಲಿದೆ ಇದರ ಕಂಪ್ಲೀಟ್ ಮಾಹಿತಿ. ನೀವು ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಅಯೋಧ್ಯೆಯಲ್ಲಿ ರಾಮ ಮಂದಿರದ ಪ್ರತಿಷ್ಠಾಪನೆಗೆ ಕಾಲ ಕಳೆದಂತೆ ಉತ್ಸಾಹ ಹೆಚ್ಚುತ್ತಿದೆ. 2024 ಜನವರಿ 22ರಂದು ನಡೆಯಲಿರುವ ಈ ಐತಿಹಾಸಿಕ ಘಟನೆ ಭಾರತದಾದ್ಯಂತ ಲಕ್ಷಾಂತರ ಭಕ್ತರು ಆಗಮಿಸಲು ಸಿದ್ಧತೆ ನಡೆಸುತ್ತಿದ್ದಾರೆ. ರಾಮ ಮಂದಿರದ ಪ್ರತಿಷ್ಠಾಪನೆಯ ಸಿದ್ಧತೆಗಾಗಿ ಅಯೋಧ್ಯೆಯಲ್ಲಿ ವಿಶೇಷ ಯೋಜನೆ ರೂಪಿಸಲಾಗಿದೆ. ರಾಮ ಮಂದಿರದ ಸುತ್ತಮುತ್ತಲಿನ ಪ್ರದೇಶವನ್ನು ಭದ್ರತಾ ಕವಾಟದಿಂದ ರಕ್ಷಿಸಲಾಗುತ್ತಿದೆ. ರಾಮ ಮಂದಿರದ ಪ್ರವೇಶಕ್ಕೆ ಭಕ್ತರಿಗೆ ಟಿಕೆಟ್ ವಿತರಿಸಲಾಗುತ್ತಿದೆ. ರಾಮ ಮಂದಿರದ ಪ್ರತಿಷ್ಠಾಪನೆಗೆ ಭಾಗವಹಿಸಲು ಬರುವ ಭಕ್ತರಿಗೆ ಸೌಕರ್ಯ ಸೇವೆಗಳನ್ನು ಒದಗಿಸಲು ಸರ್ಕಾರವು ವಿಶೇಷ ವ್ಯವಸ್ಥೆ ಮಾಡಿದೆ. ರಾಮ ಮಂದಿರದ ಪ್ರತಿಷ್ಠಾಪನೆಗೆ ಭಾಗವಹಿಸಲು ಬರುವ ಭಕ್ತರಿಗೆ ಭಾರತದಾದ್ಯಂತ ವಿಶೇಷ ವಿಮಾನ ಪ್ರಯಾಣ ಸೇವೆಗಳನ್ನು ಒದಗಿಸುತ್ತಿವೆ. ರಾಮ ಮಂದಿರದ ಪ್ರತಿಷ್ಠಾಪನೆ ದಿನದಂದು ಭಾರತೀಯ ರೈಲ್ವೆ ವಿಶೇಷ ರೈಲುಗಳನ್ನು ಸಂಚಾರ ಮಾಡಲಿದೆ. ರಾಮ ಮಂದಿರದ ಪ್ರತಿಷ್ಠಾಪನೆ ಭಾರತೀಯ ಇತಿಹಾಸದಲ್ಲಿ ಒಂದು ಮಹತ್ವದ ಘಟನೆಯಾಗಿದೆ. ಈ ಘಟನೆಯು ಭಾರತೀಯ ಸಮಾಜದಲ್ಲಿ ಸಾಮರಸ್ಯ ಮತ್ತು ಶಾಂತಿಯನ್ನು ಬಲಪಡಿಸಲು ಸಹಾಯ ಮಾಡುತ್ತದೆ ಎಂಬುದು ಭಕ್ತರ ನಂಬಿಕೆ. ಅಯೋಧ್ಯೆಗೆ ಭೇಟಿ ನೀಡಲು ಬಯಸುವ ಭಕ್ತರಿಗೆ ತಿಳಿದುಕೊಳ್ಳಲೇಬೇಕಾದ ಪ್ರಮುಖ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇವೆ. ಮೊದಲನೆಯದಾಗಿ, ದೇವಸ್ಥಾನದ ಜವಾಬ್ದಾರಿಯನ್ನು ಯಾರು ಹೊಂದಿದ್ದಾರೆ? ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಎಂಬುದು ಭಾರತದ ಉತ್ತರ ಪ್ರದೇಶದ ಅಯೋಧ್ಯೆಯಲ್ಲಿರುವ ಶ್ರೀರಾಮ ಮಂದಿರದ ನಿರ್ವಹಣೆ ಮತ್ತು ನಿರ್ವಹಣೆಗಾಗಿ ಸ್ಥಾಪಿಸಲಾದ ಒಂದು ಟ್ರಸ್ಟ್ ಆಗಿದೆ. ಈ ಟ್ರಸ್ಟನ್ನು 2020 ಆಗಸ್ಟ್ 5ರಂದು ಸುಪ್ರೀಂ ಕೋರ್ಟ್ ಆದೇಶದ ನಂತರ ಕೇಂದ್ರ ಸರ್ಕಾರವು ಸ್ಥಾಪಿಸಿತು. ಟ್ರಸ್ಟ್ನಲ್ಲಿ ಒಟ್ಟು 15 ಸದಸ್ಯರಿದ್ದಾರೆ. ಅವರಲ್ಲಿ 10 ಸದಸ್ಯರನ್ನು ಪ್ರಧಾನಿ ನೇಮಿಸುತ್ತಾರೆ, 3 ಸದಸ್ಯರನ್ನು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ನೇಮಿಸುತ್ತಾರೆ ಮತ್ತು 2 ಸದಸ್ಯರನ್ನು ಉತ್ತರ ಪ್ರದೇಶದ ಹಿಂದೂ ಮಹಾಸಭಾ ನೇಮಿಸುತ್ತದೆ. ಟ್ರಸ್ಟ್ನ ಅಧ್ಯಕ್ಷರು ರಾಮ ಜನ್ಮಭೂಮಿ ನ್ಯಾಸ್ನ ಮಾಜಿ ಅಧ್ಯಕ್ಷ ಮಾಂತೇಶ್ ನೃತ್ಯಗೋಪಾಲ್ ದಾಸ್. ಇನ್ನು ಎರಡನೆಯದಾಗಿ, ಸಾಮಾನ್ಯ ಜನರು ದರ್ಶನ ಪಡೆಯಲು ಸಾಧ್ಯವಾಗುವ ಸಮಯ ಯಾವುದು? ರಾಮಲಲ್ಲಾನ ಪ್ರಾಣ ಪ್ರತಿಷ್ಠೆ ಜನವರಿ 22ರಂದು ನಡೆಯಲಿದೆ. ಈ ಸಂದರ್ಭದಲ್ಲಿ ರಾಮಲಲ್ಲಾನ ದರ್ಶನಕ್ಕೆ ಸಾಮಾನ್ಯ ಭಕ್ತರಿಗೆ ಅವಕಾಶ ನೀಡಲಾಗುವುದಿಲ್ಲ. ದರ್ಶನಕ್ಕೆ ಅವಕಾಶ ನೀಡುವುದು ಜನವರಿ 23ರಿಂದ ಪ್ರಾರಂಭವಾಗುತ್ತದೆ. ಇನ್ನು ಮೂರನೆಯದಾಗಿ, ಅಯೋಧ್ಯೆಯ ರಾಮ ಮಂದಿರದ ತೆರೆದಿರುವ ಸಮಯ. ಅಯೋಧ್ಯೆಯ ರಾಮ ಮಂದಿರವು ಪ್ರತಿದಿನ ಬೆಳಿಗ್ಗೆ 7ರಿಂದ ಸಂಜೆ 7ರವರೆಗೆ ತೆರೆದಿರುತ್ತದೆ. ಆದರೆ ಮಧ್ಯಾಹ್ನ 12ರಿಂದ ಮಧ್ಯಾಹ್ನ 2ರವರೆಗೆ ದೇವಾಲಯವನ್ನು ತೆರೆದಿರುವುದಿಲ್ಲ. ಈ ಸಮಯದಲ್ಲಿ ದೇವಾಲಯದ ಸಿಬ್ಬಂದಿಗಳು ದೇವಾಲಯವನ್ನು ಸ್ವಚ್ಛಗೊಳಿಸುವುದು, ಪೂಜೆ ಮತ್ತು ಅರ್ಚನೆಗಳನ್ನು ಮಾಡುವುದು ಮತ್ತು ಭಕ್ತರಿಗೆ ಸೇವೆಗಳನ್ನು ಒದಗಿಸುವುದರಲ್ಲಿ ತೊಡಗಿರುತ್ತಾರೆ. ಈ ಸಮಯದಲ್ಲಿ ಭಕ್ತರು ದೇವಾಲಯದ ಆವರಣವನ್ನು ಸುತ್ತಿ ನೋಡಬಹುದು ಅಥವಾ ದೇವಾಲಯದ ಪ್ರತಿಮೆಗಳನ್ನು ನೋಡಬಹುದು. ಆದರೆ ದೇವಾಲಯದ ಪ್ರಧಾನ ಆವರಣವನ್ನು ಪ್ರವೇಶಿಸಲು ಅವರು ಸಾಧ್ಯವಾಗುವುದಿಲ್ಲ. ನಾಲ್ಕನೆಯದಾಗಿ, ರಾಮ ಮಂದಿರದಲ್ಲಿ ಆರತಿಯ ಸಮಯ. ರಾಮ ಮಂದಿರದಲ್ಲಿ ಆರತಿಯನ್ನು ದಿನಕ್ಕೆ 3 ಬಾರಿ ಮಾಡಲಾಗುತ್ತದೆ. ಪ್ರತಿ ಆರತಿಯು ತನ್ನದೇ ಆದ ವಿಶೇಷ ಅರ್ಥವನ್ನು ಹೊಂದಿದೆ. ಬೆಳಗ್ಗೆ 6:30ಕ್ಕೆ ಜಾಗರಣ ಆರತಿ. ಈ ಆರತಿಯು ದೇವರನ್ನು ಎಚ್ಚರಿಸಲು ಮತ್ತು ಅವರನ್ನು ಪ್ರೀತಿಯಿಂದ ಸ್ವಾಗತಿಸಲು ಮಾಡಲಾಗುತ್ತದೆ. ಈ ಆರತಿಯಲ್ಲಿ ದೇವರಿಗೆ ಹೂಗಳು, ಧೂಪ, ದೀಪಗಳು ಮತ್ತು ಇತರ ಪೂಜ್ಯ ಸಾಮಗ್ರಿಗಳನ್ನು ಅರ್ಪಿಸಲಾಗುತ್ತದೆ. ಈ ಆರತಿಯ ನಂತರ ಭಕ್ತರು ದೇವರ ದರ್ಶನವನ್ನು ಪಡೆಯುತ್ತಾರೆ. ಮಧ್ಯಾಹ್ನ 12 ಗಂಟೆಗೆ ನೈವೇದ್ಯ ಆರತಿ. ಈ ಆರತಿಯನ್ನು ದೇವರಿಗೆ ಆಹಾರವನ್ನು ನೀಡಲು ಮಾಡಲಾಗುತ್ತದೆ. ಈ ಆರತಿಯಲ್ಲಿ ದೇವರಿಗೆ ವಿವಿಧ ರೀತಿಯ ಭಕ್ಷ್ಯಗಳನ್ನು ಅರ್ಪಿಸಲಾಗುತ್ತದೆ. ಈ ಆರತಿಯ ನಂತರ ಭಕ್ತರು ದೇವರಿಗೆ ನೈವೇದ್ಯವನ್ನು ಹಂಚಿಕೊಳ್ಳುತ್ತಾರೆ. ಇನ್ನು 5ನೇದಾಗಿ, ರಾಮ ಮಂದಿರ ಆರತಿ ಪಾಸ್. ಅಯೋಧ್ಯೆಯ ರಾಮ ಮಂದಿರದ ಆರತಿಯಲ್ಲಿ ಭಾಗವಹಿಸಲು ರಾಮ ಮಂದಿರ ತೀರ್ಥಕ್ಷೇತ್ರ ಟ್ರಸ್ಟ್ ಒಂದು ವಿಶೇಷ ಪಾಸ್ ವ್ಯವಸ್ಥೆಯನ್ನು ಜಾರಿ ತಂದಿದೆ. ಈ ಪಾಸ್ಗಳ ಮೂಲಕ ಭಕ್ತರು ಭಗವಾನ್ ರಾಮನ ಆರಾಧನೆಯ ಈ ಪವಿತ್ರ ಸಮಾರಂಭದಲ್ಲಿ ಭಾಗವಹಿಸಲು ಅವಕಾಶ ಪಡೆಯುತ್ತಾರೆ. ಪಾಸ್ಗಳನ್ನು ಆನ್ಲೈನ್ನಲ್ಲಿ ಅಥವಾ ಟ್ರಸ್ಟ್ನ ಕಚೇರಿಯಲ್ಲಿ ಪಡೆಯಬಹುದು. ಆನ್ಲೈನ್ನಲ್ಲಿ ಪಾಸ್ ಪಡೆಯಲು ಭಕ್ತರು ತಮ್ಮ ಹೆಸರು, ವಿಳಾಸ, ಗುರುತಿನ ಚೀಟಿಯ ವಿವರಗಳು ಮತ್ತು ದಿನಾಂಕವನ್ನು ನೀಡಬೇಕು. ಟ್ರಸ್ಟ್ನ ಕಚೇರಿಯಲ್ಲಿ ಪಾಸ್ ಪಡೆಯಲು ಭಕ್ತರು ತಮ್ಮ ಗುರುತಿನ ಚೀಟಿಯ ಮೂಲಕ ಮತ್ತು ಫೋಟೋ ಹೊಂದಿರಬೇಕು. ಪ್ರತಿ ಆರತಿಯಲ್ಲಿ ಕೇವಲ 30 ಜನರು ಮಾತ್ರ ಪಾಲ್ಗೊಳ್ಳಬಹುದು. ಇದು ಭಗವಾನ್ ರಾಮನ ಆರಾಧನೆಯಲ್ಲಿ ಭಾಗವಹಿಸಲು
ಮತ್ತು ಅವರ ಆಶೀರ್ವಾದವನ್ನು ಪಡೆಯಲು ಭಕ್ತರಿಗೆ ಒಂದು ಅದ್ಭುತ ಅವಕಾಶವಾಗಿದೆ. ಇನ್ನು 6ನೇದಾಗಿ, ಭಗವಾನ್ ರಾಮನ ದರ್ಶನಕ್ಕೆ ಯಾವುದೇ ಶುಲ್ಕ ವಿಧಿಸಲಾಗುತ್ತದೆಯೇ? ಅಯೋಧ್ಯೆಯ ರಾಮ ಮಂದಿರದಲ್ಲಿ ದರ್ಶನ ಉಚಿತ. ಅಯೋಧ್ಯೆಯ ರಾಮ ಮಂದಿರದಲ್ಲಿ ದರ್ಶನಕ್ಕೆ ಯಾವುದೇ ಶುಲ್ಕವಿಲ್ಲ. ರಾಮಲಲ್ಲಾನ ದರ್ಶನಕ್ಕೆ ಸಹ ಯಾವುದೇ ಶುಲ್ಕವಿಲ್ಲ. ಭಾರತೀಯರು ಮತ್ತು ವಿದೇಶಿಯರು ಎಲ್ಲರೂ ಉಚಿತವಾಗಿ ದರ್ಶನ ಪಡೆಯಬಹುದು. ಆರತಿ ಸಮಯಕ್ಕೆ ಮಾತ್ರ ಪಾಸ್ ಹೊಂದಿದ್ದವರಿಗೆ ಮಹಾ ಆರತಿ ಪಾಲ್ಗೊಳ್ಳಲು ಅವಕಾಶವಿರುತ್ತದೆ. ಈ ಕೊನೆಯದ 7ನೇದಾಗಿ, ಅಯೋಧ್ಯೆಗೆ ಹೋಗುವುದು ಹೇಗೆ? ಅಯೋಧ್ಯೆಗೆ ಹೋಗಲು ಹಲವು ಮಾರ್ಗಗಳಿವೆ. ನೀವು ನಿಮ್ಮ ವೈಯಕ್ತಿಕ ಆದ್ಯತೆಗಳು ಮತ್ತು ಬಜೆಟ್ಗೆ ಅನುಗುಣವಾಗಿ ನಿಮ್ಮ ಪ್ರಯಾಣ ಮಾರ್ಗವನ್ನು ಆಯ್ಕೆ ಮಾಡಬಹುದು. ಈ ಮಾಹಿತಿಯ ಬಗ್ಗೆ ನಿಮಗೆ ಏನೆನಿಸುತ್ತದೆ ಕಮೆಂಟ್ ಮಾಡಿ ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.